ಚಾಕ್ಲೇಟ್ ಕೊಟ್ಟಿತ್ತು. ಎಲ್ಲಿಕ್ತೆ? ಕಚ್ಚಾ ಮ್ಯಾಂಗ ಚಾಕ್ಲೇಟ್ ಕೊಟ್ಟಿತ್ತು ನಮ್ಮ ಅಪ್ಪಯ್ಯ. ಎಲ್ಲಿಕ್ತೆ? ನಮ್ಮ ಅಪ್ಪ ಬರಲಿಲ್ಲ. ಅಪ್ಪಯ್ಯ ಬರಲ್ಲ. ನಿಮ್ಮಪ್ಪ ನಿಮ್ಮಮ್ಮ ನಾಳೆ ಕರ್ಕೊಂಡು ಹೋಗಿ ಬರ್ತಾರೆ. ಇವಾಗ ಮದುವೆ ಆಗೈತಲ್ಲ, ಮದುವೆ ಮಾಡ್ಕೊಂಡು ಬಂದಿದ್ದೀವಲ್ಲ, ಅದಕ್ಕೆ ನಾಳೆಗೆ ಬರ್ತಾರೆ ಕಣಮ್ಮ ಜಾಣಿ. ನಾಳೆಗೆ ಬರ್ತಾರಮ್ಮ ಬಂಗಾರ. ಅಯ್ಯೋ ಚಾಕ್ಲೇಟು ಅಂತಿರ್ತಾಳೆ ಜಾಣವ. ಜಾಸ್ತಿ ಚಾಕ್ಲೇಟ್ ತಿನ್ಬೇಡ ಜಾಣು. ಚಾಕ್ಲೇಟ್ ತಿಂದರೆ ಉಳ್ಕಲ್ಲಾಗ್ತವೆ. ಏನಾಗಲ್ಲ, ನಾನು ಮತ್ತೆ ತಿಂದಿನಿ. ಕಚ್ಚಾ ಮ್ಯಾಂಗ ಕೈ ಕಡ್ಕೊಂಡು ತಿಂದಿನಿ. ಏನಾಗಿಲ್ಲ ನಡ. ಅಯ್ಯೋ 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 ನಮ್ಮ ಅಲ್ಲಿ ಮುಚ್ಕೆ ನಮ್ಮೂರಾಗೆ ಎಲ್ಲರೂ ಯಾರನ್ನ ಬಂದಿರಾರು ನೋಡಿದೆ, ಅಲ್ಲಿ ನೋಡ್ತಾರೆ. ಬಾಯ್ ತೆಗಿಬೇಡಮ್ಮ ತಾಯಿ. ಏಟಾಗ್ಲ ಅಲ್ಲ ಇದ್ದಾವೆ. ಸುಮ್ಕಿರು, ನಮ್ಮೂರಾಗೆ ಯಾರನ್ನ ಬಂದು ನೋಡ್ದಾರು, ಅಯ್ಯೋ ಇವಳೆ ಹಿಂಗೆ ಇದ್ದಾಳೆ ಅಂತಾರೆ. ಅದಕ್ಕೇನೆ ಬಾಯಿ ಮುಚ್ಕೆ ನಿಮ್ಮ ಅಪ್ಪ ಇರೋ ನಾಳೆಗೆ ಬರ್ತಾರೆ. ನಾನು ಮಾಡ್ಲಿಂಗಿದ್ದೀನಿ ಇವಾಗ. ನಾನು ಮದುವೆ ಎಣ್ಣೆ ಇನ್ನು ಏನು ಅನ್ಬೇಕು? ಅಜ್ಜಿ ಅನ್ಬೇಕಾ ಏನು ಅನ್ಬೇಕು? ನನ್ನ ಅತ್ತೆ ಅಂತ ಕರಿ. ಅತ್ತೆ ಅಂತ ಕರಿತಾರಲ್ಲ ಎಲ್ಲನ, ಅತ್ತೆ ಅಂತ ಕರಿ. ಜಯತೆ ಅನ್ನು ನನ್ನ. ಜಯತೆ ಅನ್ಬೇಕೆ? ಸರಿ ಆತೇಳ, ಹಂಗೆ ಕರಿತೀನಿ. ಮಗಳಿ ಜಯಮ್ಮನ ಮಗನ ಅಲೆ ಮದುವೆ ಮಾಡ್ಕೊಂಬಂದವ್ರಿ. ಯಾವ ಮದುವೆ ಮಾಡ್ಕೊಂಬಂದ್ರಿ ತಾಯಿ? ಅಲ್ಲ ನೋಡು, ಅದು ಯಾವುದೋ ಪಿಳ್ಳೆ ಹಂಗೈತಿ. ಯಾಕ ಬರ್ರಿ, ಹೆಣ್ಣು ಗಂಡು ಹೆಸ್ರು ಕೇಳಕ್ಕೆ ಬಂದ್ರಿ. ನಾನು ನಮ್ಮೂರಾಗ ಯಾವ್ದಾನ ಮದುವೆ ಆದ್ರೆ ಯಾಕ ಹೆಣ್ಣು ಗಂಡಿನ ಹೆಸ್ರು ಕೇಳಕ್ಕೆ ಹೋಗ್ತಿದ್ದೆ. ಯಾವ್ದಾನ ಮದುವೆ ಆಗೋದಲ್ಲ, ಹುಡುಗಿನ ತಕ್ಕೋಗಿ ನಿನ್ನ ಗಂಡನ ಹೆಸ್ರು ಏನಂತ ಕೇಳ್ತಿದ್ದೆ. ಗಂಡನ ಹುಡುಗನ ತಕ್ಕ ಬಂದು ನಿನ್ನ ಹೆಂಡತಿ ಹೆಸ್ರು ಏನಂತ ನಾನು ಕೇಳ್ತಿದ್ದೆ. ಹೆಸ್ರು ನನ್ನ ಕೇಳಕ್ಕೆ ಬಂದ್ರೆ ನೀವು ಬರ್ರಿ. ಮತ್ತೆ ಯಾಕ ನನ್ನ ಗಂಡನ ಹೆಸ್ರು ಚಂಜಯ್. ಎಲ್ಲನ ಚಂಜು ಅಂತಾರಂತೆ, ಅದಕ್ಕೆ ಚಂಜಯ್ ಅಂತ ಕರಿ ಅಂತ ಹೇಳೈತೆ ನಮ್ಮ ಹುಡುಗ. ಹಂಗೆ ಕಣೆ ಇರ್ಕಮ್ಮ. ನೋಡು ನನ್ನ ಸೊಸೆನ ನಾವು ಯಾರಿಗೂ ಹೇಳಲಿಲ್ಲ ಕಣೆ. ತಗಾದಿ ಅವ್ರ ಅಪ್ಪ ಅವ್ರ ಅಮ್ಮಯ್ಯ ಬಲವಂತ ಮಾಡೋರು, ಬೇಗ ಮಾಡ್ಕೊಂಡೋಗ್ರಿ ಅಂತ. ಅದಕ್ಕೆ ನೀ ಮಾಡ್ಕೊಂಬಂದ್ವಮ್ಮ. ಎಲ್ಲ ನೋಡ್ತಾ ಬೆಳ್ಕರಿ ಯತಿ ಮದುವೆ ಮಾಡ್ಕೊಂಬಂದಿದ್ಯಾ? ನೋಡಿ ಏನೋ ಅದೃಷ್ಟ ನಿಂದು ಜಕಯ್ಯ, ಬೆಳ್ಕರಿ ಯತಿ ಮಗನ ಮದುವೆ ಮಾಡಿಬಿಟ್ಟಿದ್ಯಲ್ಲ. ನಮ್ಮ ಹುಡುಗೇನು ಮಸ್ತ ಕೊಡಾರಿದ್ರು, ಭಾಳ ಒಳ್ಳೆ ಹುಡುಗಿ ಕಣೆ. ಜಾನಕಿ ಅಂತ ಇವಳ ಹೆಸರು. ಎಲ್ಲ ಜಾಣಿ ಅಂತಾರೆ. ಜಾಣಿ ಅಂತಾರೆ. ಜಾನಕಿ ಅಂತ ಏನು ಯಾರು ಅಂಬಲ್ಲ, ಎಲ್ಲ ಜಾಣಿ ಅಂತಾರೆ. ಅದಕ್ಕೆ ಮದುವೆ ಮಾಡ್ಕೊಂಬಂದ್ವಿ. ಇವಾಗ ನಮ್ಮ ಹುಡುಗನೂ ಭಾಳ ಇಷ್ಟಪಟ್ಟಿದ್ಲು. ಅದಕ್ಕೆ ಅವರಪ್ಪ ಒಬ್ಬಳೆ ಮಗಳು. ಇನ್ನೊಬ್ರು ಹಿಂದಿಲ್ಲ ಮುಂದಿಲ್ಲ, ಒಬ್ಬಳೆ ಮಗಳು. ಹೌದೇನು? ಏನಮ್ಮ ನಿನ್ನ ಗಂಡನ ಹೆಸರು? ಚಂಜು. ಹೌದೇನು? ಏನಪ್ಪ ನಿನ್ನ ಹೆಂಡತಿ ಹೆಸರು? ಜಾನಕಿ ಕಣಕ್ಕ. ಜಾನಕಿ ಸೆನಕ ಇದ್ದಾಳೆ ಹೇಳು. ಸೆನಕ ಇದ್ದಾಳೆ, ನೀಟೊಂದು ಉಬ್ಬು. ಏನು ಉಬ್ಬಿಲ್ಲ, ಏನಿಲ್ಲ, ಸೆನಕ ಇದ್ದಾಳೆ. ಅದು ಯಾತನ ಹಿಂಗೆ ಖುಷಿ ವಿಚಾರಗಳು ಹೇಳಿದಾಗ ಅವಳೆ ಸಂತೋಷದಾಗ ನಗ್ತಿರ್ತಾಳೆ. ಹಂಗೆ ಅವಳು ಒಂದಿಷ್ಟು ಹಂಗೆ ಜೋರಾಗೆ ನಗದು ಜಾಸ್ತಿ. ಹಂಗೆ ಕಣೆ ಅವಳು. ಒಬ್ಬಳೆ ಮಗಳು, ಇನ್ನೊಬ್ರಿಲ್ಲ, ಒಂದು ಗಂಡಿಲ್ಲ, ಹೆಣ್ಣಿಲ್ಲ, ಏನಿಲ್ಲ. ಹಂಗೆ ನಾವು ಇವತ್ತು ಅಂಥ ಹುಡುಗಿನ ಮದುವೆ ಮಾಡ್ಕೊಂಬಂದಿದ್ದೀವಿ. ನಾವೇನಿಲ್ಲ ನೋಡಿಲಿ ಇವತ್ತು. ಅವಳು ಒಬ್ಬಳೆ ಮಗಳು ಅಂತೇಳಿ ಅದೃಷ್ಟ, ನಾನೇ ಒಬ್ಬಳೆ ಮಗಳು, ನಾನು ಹಂಗೆ ಹಿಂಗೆ ಅಂತ ಹೇಳ್ತಿದ್ಲಲ್ಲ, ಅವಳಿಗೂ ಹೇಳು. ಜಯಮ್ಮ ಇವಾಗ ಒಬ್ಬಳೆ ಮಗಳಿರೋ ಅಂತೇಳಿ ನಮ್ಮ ಮದುವೆ ಮಾಡ್ಕೊಂಬಂದೈತಿ ಅಂತ. ಏನಂಬೇಳು, ಒಬ್ಬಳೆ ಮಗಳಿರೋಳನ್ನ ಯಾರೂ ಕೊಡಲ್ಲ. ಯಾರು ಕೊಡಲ್ಲ. ಒಬ್ಬಳೆ ಮಗಳಿದ್ರೆ ಯಾರು ಕೊಡಲ್ಲ, ನೋಡ್ತೀರು. ಇವ್ರಿಗೆಲ್ಲಿ ಸಿಗ್ತಾವೆ ಹೆಣ್ಣು ಅಂಬಾಳು. ನಾವು ಇವತ್ತು ಒಬ್ಬಳೆ ಮಗಳಿರೋಳನ್ನೇ ನಾವು ಮದುವೆ ಮಾಡ್ಕೊಂಬಂದಿರೋದು. ಹೇಳತ್ತ ನಿಂತ್ಕೊಂಡ್ರೆ ಕಾಲು ನೋಯ್ತವೆ. ಅದಕ್ಕೇನೆ ಹೋಗ್ರಪ್ಪ, ಹೋಗ್ರಿ ಒಳಗೆ ಬಲ್ಗಾಲಿಟ್ಟು ಹೋಗ್ರಿ. ಆರತಿ ಮಾಡಿದ್ದೆ ಒಂದಿಟ್ಟು ಹೊತ್ತು ನೀರು ಅದು ಯಾಕೆ. ಆರತಿ ಮಾಡಿದೆ, ಎಲ್ಲ ಮಾಡಿದೆ. ಅದೇ ನೀವು ಯಾರನ್ನ ಬರ್ತೀರೇನು ನೋಡ್ತೀರಾ ಅಂತ. ನಾವೆಲ್ಲ ದಿವಸ ಹೋಗಿ ನಮ್ಮ ಅಪ್ಪ ಯಾರಮ್ಮಗೆ ಹೇಳ್ದಂಗೆ ನಾವು ಮದುವೆ ಮಾಡ್ಕೊಂಬಂದ್ವಿ. ಅವ್ರನ್ನ ಕರ್ಕೊಂಡು ಹೋಗಿದ್ವಲ್ಲ, ಹೇಳೇ ಹೋಗಿದ್ವಿ. ಇವಾಗ ಜಾಸ್ತಿ ಯಾವುದು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ನಾವು ಆರಾಮಾಗಿರ್ತೀವಿ. ಬೇರೆ ಇನ್ನೇನು ನಾವು ಅಷ್ಟೊಂದು ಹಚ್ಕೊಂಬಕ್ಕೆ ಹೋಗಿಲ್ಲ. ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಅಂತೇಳಿ ನಾನೇನು ಯಾವುದು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನೋಡ್ತಾರೆ ಬಿಡು. ಒಳಕ್ಕೆ ಹೋಗ್ರಮ್ಮ, ಒಳಕ್ಕೆ ಹೋಗಿ ನಿಮ್ಮ ಹೋಗಿ ಬಟ್ಟೆ ಗಿಟ್ಟೆ ಚೇಂಜ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ರಿ. ಬರಗಾಲಿಕ್ಕೆ ಹೋಗ್ತಾ ಇದೆಯಾ? ಯಾರು ಕಾಲು ತೊಳೆಯೋದು? ಇವಾಗ ನಿನಗೆ ತಂಗಿ ಆದವಳು ದೀಪನು ಮುಂಚ್ಕೊಂಡವಳೆ. ಯಾರಪ್ಪ ನಿನ್ನ ಒಳಗೆ ಬಿಡ್ಕೊಂಬೋದು ಕಾಲು ತೊಳೆದು? ಕಾಲು ತೊಳಿಬೇಕೆ? ಯಾರಿಗಂಟಿ? ಯಾರಿಗೆ ಕಾಲು ತೊಳೆಯೋದು? ಯಾರಿಗೆ ಹೇಳು? ಯಾರಿಗಂಟಿ? ಯಾಕೆ ತೊಳ್ಕೊಬೇಕಮ್ಮ ಅಂತ? ಏನಾಗೋದಿಲ್ಲ ನೋಡಿ. ಅದೊಂದು ಸಂಪ್ರದಾಯ ಕಣ್ಪಪ್ಪ. ಹೆಣ್ಣು ಗಂಡು ಮನೆ ಬಾಗಿಲಿಗೆ ಬಂದವರೆ ಪ್ರಶ್ನೆ ಸತಿ ಅಂತಂದರೆ ಅವರಿಗೆ ಹಂಗೆ ಎಲ್ಲ ಕೊಟ್ಬಿಟ್ಟು ಇದು ಮಾಡ್ಕೊಂಬೋದು. ಹಂಗೆ ಕಣಪ್ಪ, ಕಾಲು ತೊಳೆದು ಒಳಗೆ ಬಿಡ್ಕೊಂಬೋದು. ಇನ್ನೊಬ್ರನ್ನ ತಂಗಿ ಅಂತಾರೆ ಮಾಡಬೇಕು, ಅವಳಿಲ್ಲ.
ಅವಳು ಬರೋದು ಇಲ್ಲ ಕರೆದ್ರೆ ಇವಾಗ ದೀಪಿನ ಕರಿಯಕ್ಕೆ ಹೋದ್ರೆ ಅವಳು ಬರಲ್ಲ ಮ್ಯಾಕ್ ಹೋಗ್ತಾಳೆ. ಅಯ್ಯೋ ನನ್ನ ಸಮಕ್ಕೆ ಯಾರು ಇಲ್ಲ ಅಮ್ಮಂಗಾಡ್ತಾಳೆ. ಅದಕ್ಕೇ ಇವಾಗ ಏನೋ ಒಂದು ನಾನು ಸುಮ್ಮನೆ ನಡಿ, ಸುಮ್ಮನೆ ಯಾಕೇನು ಏನಾಗಲ್ಲ. ಏನಾಗಲ್ಲ ಬಿಡ ಮತ್ತೆ ಅದನ್ನೆಲ್ಲ ಏನು ತಲೆ ಕೆಡಿಸ್ಕೊಂತಿ ಅಂತ ಸುಮ್ಮನತ್ತ. ಅಲ್ಲ ಯಾವ ಊರು ಏನು ಹಿಂಗೆ ಇಟ್ಟು ಬೇಗಾರ ಅಪ್ಪನ ಮದುವೆ ಮಾಡಿದಿರಲ್ಲ. ಯಾವ ಹುಡ್ತಾಯಿ ಜೇಕೆ ಯಾವ ಊರಮ್ಮ ರಪ್ಪೇರಮ್ಮ ಎಲ್ಲಿ ಏನು ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡ್ಬೋದಾಗಿತ್ತು. ಗ್ರ್ಯಾಂಡಾಗಿ ಮದುವೆ ಮಾಡೋಕ್ಕೆ ಅವ್ರ ಅಪ್ಪ ಒಪ್ಪಲಿಲ್ಲ. ಬೇಡ ಅಂತ ಅಂದರು. ಅದಕ್ಕೆ ನಾವು ಸುಮ್ಮನೆ ಸಿಂಪಲಾಗಿ ಮಾಡ್ಕೊಂಬಂದ್ವಿ. ಅದಕ್ಕೆ ನಾವೇ ಎಲ್ಲ ಹೋಗಿ ಅವ್ರ ಅಪ್ಪರಮ್ಮನೂ ಬಂದಿದ್ರು, ನಾನು ಹೋಗಿದ್ದೆ, ನಮ್ಮ ಸಣ್ಣನು ಬಂದಿದ್ದ, ಅವನು ಯಾತ ತಾಂಬತ್ನಿ ಅಂತ ಹೋದ. ಸಾಯಂಕಾಲಕ್ಕೊಂದಿಟ್ಟು ಪಾಯಸ ಅನ್ನ ಸಾರ ಮಾಡಿ ಈ ಕೆರೆಗಳವ್ರನ್ನೆಲ್ಲ ಕರ್ದಿಕ್ಕನಂತ. ಒಂದಿಟ್ಟು ಪಾಯಸ ಮಾಡ್ತೀನಿ, ಪಾಯಸ ಮಾಡಿ ಊಟಕ್ಕೆ ಇಕ್ತೀನಿ. ಅತ್ತೆ ಅತ್ತೆ ಸಾಯಂಕಾಲ ಪಾಯಸ ಮಾಡ್ತೀವಿ. ಅಯ್ಯೋ ನೀವು ಪಾಯಸ ಅಂದ್ರೆ ಬಲಿ ಇಷ್ಟ. ಅಯ್ಯಪ್ಪ ಪಾಯಸ ಅಂದ್ರೆ ನನಗೆ ಅಯ್ಯೋ ತಿಮ್ಮಂಗಾಗುತ್ತೆ. ಪಾಯಸ ತಿಮ್ಮಂಗಾಗುತ್ತೆ. ಸುಮ್ಮನಿರು. ಹಂಗೆ ಆಡ್ಬೇಡ, ಅವರೆಲ್ಲ ನೋಡ್ದವ್ರು ಏನು ಅನ್ಕಮ್ಮನ. ಇಟ್ಟು ಯಾತನ ತಿಂಬದಂದ್ರೆ ಬೋಲ ಆಸೆ ಪಡ್ತಾಳೆ ಕಣೆ ರುಕ್ಕಮ್ಮ. ಯಾತನ ಒಂದಿಟ್ಟು ಅಂಗಡಿ ಮನೆ ತಿಂಡಿ ಎಂಥವಂದ್ರೆ ಬೋಲ ಆಸೆ ಪಡ್ತಾಳೆ. ಬೇರೆ ಇನ್ನೇನು ಅವಳೇನು ಯಾತ ಕೇಳಲ್ಲ ಕಣೆ. ಬರೀ ಒಂದಿಟ್ಟು ತಿಂಡಿ ತಿಂತಾಳೆ ಅಷ್ಟೇನೆ. ಯಾತನ ಚಾಕ್ಲೇಟು ಬಿಸ್ಕತ್ತು ಕುರ್ಕುರಿ ಇಂಥ ಪಾಯಸ ಯಾತನ ಇಂಥ ತಿಂಡಿ ಅಂತ ಕೇಳ್ತಾಳೆ ಅಷ್ಟೇನೆ. ಅಂಗಡಿ ಮನೆಗಳ ತಿಂಡಿ ತಿಂಬ ಸ್ಯಾನೆ, ಅಂಗಡಿ ಮನೆ ತಿಂಡಿ ತಿಂತಾಳೆ. ಒಳ್ಳೆ ಹುಡುಗಿ ಆಗೈತಮ್ಮ. ನೋಡಕ್ಕೆ ಒಳ್ಳೆ ಹುಡುಗಿನೇ ಸಿಕ್ಕೈತತ್ತ. ಚೆನ್ನಾಗೈತೆ ಹೇಳು, ಜೋಡಿ ಮಾತ್ರ ಚೆನ್ನಾಗೈತೆ ಹೇಳು. ಚೆನ್ನಾಗೈದಿರತ್ತೆ, ಹೆಂಗೆ ಮಾಡಿ ಮುಗಿಸಿರತ್ತೆ. ಹೆಂಗೆ ಇದ್ದಂತೆ ಮಾಡಿ ನೋಡಿ ಅಂದ್ಬಿಟ್ವಿ. ಸಾಕು, ಹೆಂಗಿದ್ರು ಮುಗಿತೈತೆ, ಹೆಂಗಿದ್ರು ಮಕ್ಳಾಗ್ತಾನೆ, ಹೆಂಗಿದ್ರು ಮೊಮ್ಮಕ್ಳಾಗ್ತಾನೆ. ನೀನು ಅವಳು ಮನ್ಸ್ತಾಡಿ. ಒಳ್ಳೆಯವಳು ಕಣೆ. ಒಳ್ಳೆಯವಳು ಜಾನಕಮ್ಮ ಅಂತ ಇವಳ ಹೆಸರು. ಭಾಳ ಒಳ್ಳೆಯವಳು, ಚೆನ್ನಾಗಿ ನಮಗೂ ಅಡ್ಜಸ್ಟ್ ಆಗ್ತಾಳೆ, ಚೆನ್ನಾಗಿ ಒಳ್ಳೆಯವಳು. ನಮ್ಮ ಹುಡುಗನು ಭಾಳ ಇಷ್ಟಪಟ್ಟ, ಅದಕ್ಕೆ ಮಾಡ್ಕೊಂಡು ಬರ್ರಿ ಯಾತನ ಮಾಡಿರಂತೆ. ಯಾತನ ಇವಾಗ ಮಂದುಂಬಿಸ್ಕೊಂಡು ಯಾತನ ಒಂದಿಟ್ಟು ಪಾಯಸ ಅನ್ನ ಸಾರು ಪಲ್ಯ ಮಾಡೋಣ ಅಂತ. ಮಾಡಮ್ಮ ಚೌಡಮ್ಮನ ಕರಿ ನಿನ್ನ ತಂಗಿನ, ಅವಳು ಬರಲ್ವೇನು? ಬರಲ್ಲ, ಅವಳು ಕರೆದ್ರೆ ನಾನು ಅಲೆ ಕರೆದೇ ರಾತ್ರಿ ಹೋಗಿ ಬರ್ರಮ್ಮ ಅಂತೇಳಿ ಕರೆದ್ರೆ ಬೋರ್ಲೇ ಇಲ್ಲ. ಅದಕ್ಕೆ ನಾವು ಸುಮ್ಕಾದ್ವಿ. ಬಿಡು, ನನ್ನ ಮಗನ ಮದುವೆನು ಹಂಗೆ ನಿನ್ನ ಕಂಬ್ಲಿಲ್ಲ ಆತತ್. ಇಂಥರೆಲ್ಲ ಹಿಂಗೆ ಐದಾರೆ ಅಂತಲೇ ಕಣೆ. ನಾನು ಸುಮ್ಮನೆ ನನ್ನ ಮಗನ ಮದುವೆನ ಹಿಂಗೆ ಮಾಡ್ಕೊಂಬಂದಿದ್ದು. ಇಲ್ಲ ಅಂದಿದ್ರೆ ನಾನು ಚೆನ್ನಾಗಿ ಮಾಡಬೇಕು, ರ್ಯಾಂಡ ಮಾಡ್ಬೇಕು ಅಂಬೋದೇ ನನಗೂ ಇದ್ದಿದ್ದು. ಚೆನ್ನಾಗಿ ನಮ್ಮ ಹುಡುಗನ ಮದುವೆನ ಎಲ್ಲರೂ ನೋಡಂಗೆ ಮಾಡ್ಬೇಕು ಅಂಬೋದೇ ಇದ್ದಿದ್ದು ನನಗೂ. ಭಾಳ ಆಸೆ ಇತ್ತು. ಏನು ಮಾಡ್ತೀಯ ಈಗ, ಹಿಂಗೆ ಪರಿಸ್ಥಿತಿ ಹಿಂಗಿರೋದ್ಕಾಗಿನ ಮಾಡಿದ್ದಷ್ಟೇ. ಹೆಂಗ ಬಿಡು ಆತಲ್ಲ ಸದ್ಯ. ಅತ್ತೆ ಅಲ್ಲಿ ಬ್ಯಾಂಕ್ನಾಗೆ ಕಚ್ಚಾ ಮ್ಯಾಂಗ ಕೊಡೋಣ ಅತ್ತೆ. ಕಚ್ಚಾ ಮ್ಯಾಂಗ ಇದ್ದಾವೆ, ಕಚ್ಚಾ ಮ್ಯಾಂಗ ಕೊಡು, ಕಚ್ಚಾ ಮ್ಯಾಂಗ. ಯಾತ ಈ ಹುಡುಗಿನಾಗಮ್ಮ ಹಿಂಗೆ ಮಾತಾಡ್ತಿ? ಯಾತಮ್ಮ ಯಾತ ಮಾತಾಡ್ತಿ ಆತ ಕಚ್ಚಾ ಮ್ಯಾಂಗ ಅಂಬುತ್ತಿ. ಯಾತ್ರದ ಚಾಕ್ಲೇಟ್ ಏನಪ್ಪ. ನಮ್ಮ ಸೊಸೆ ಒಂದಿಟ್ಟು ತಿಂಡಿ ಪೋತಿ ಏನು ಮಾಡೋಣ, 10 ಎಕರೆ ಹೊಲಕ್ಕೋಸ್ಕರ ಎಂಥದ ತಿಂಡಿ ಪೋತಿನ ಎಂಥದ ಅಂತೇಳಿ ಕಟ್ಕೊಂಬಂದ್ವತ್ತ. 10 ಎಕರೆ ಹೊಲಕ್ಕೋಸ್ಕರ ನಾವು ಹೇಳಿ ಮದುವೆ ಮಾಡ್ಕೊಂಬಂದಿದ್ದು. ಇವಾಗ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದೀವಿ. ಅವ್ರ ಅಪ್ಪರು ಬಂದಿದ್ರು, ನಾವು ಹೋಗಿ ನಾವೆಲ್ಲ ದೇವಸ್ಥಾನಕ್ಕೆ ಮದುವೆ ಮಾಡ್ಕೊಂಡು ಮನೆ ಹತ್ರ ಕರ್ಕೊಂಬಂದಿದ್ದೀವಿ. ನಮ್ಮ ಕೆರೆಗಳೆಲ್ಲ ಏನು ಅನ್ಕೊಂತಾರ, ಏನೋ ಅನ್ಕೊಂಬ್ಲೇಳಾಗೆಲ್ಲ ನಮಗೆ ಬೇಡ. ಅವ್ರೇನು ಅನ್ಕೊಂತಾರೆ, ಇವ್ರೇನು ಅನ್ಕೊಂತಾರೆ ಅಂತ ಅಂದರೆ ಅಷ್ಟೇ. ನಾವು ಭಾಳ ಮಾಡೋಕ್ಕಾಗಲ್ಲ, ಅದನ್ನೆಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಇವಳನ್ನೇ ಒಳ್ಳೆ ಮಾಡ್ಕೊಂಡು ಇನ್ಮೇಲಿಂದನ ಮದುವೆ ಮಾಡ್ಕೊಂಬಂದು ನೋಡ್ಬೇಕು ಅಷ್ಟೇ. ಅಷ್ಟೇ, ಇನ್ಮೇಲಿಂದನ ಇವಳನ್ನ ಒಳ್ಳೆ ಮಾಡ್ಕೋಬೇಕು. ನೋಡ್ತಾ ಇರ್ರಿ. ಸ್ವಲ್ಪ ಬುದ್ಧಿ ಕಲಿಸ್ಕೊಂಡು ಬುದ್ಧಿ ಹೇಳ್ಕೊಂಡು ನಾನೆಲ್ಲ ಕೆಲಸ ಮಾಡಿಸ್ಕೊಂತೀನಿ ಇನ್ಮೇಲೆ. ಇವಳ ಹತ್ರ ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.